ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಮನೋಮುಖಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಮನೋಜ್ ಪಂಚಮುಖಿ. ನಮಸ್ಕಾರ. ಮನೋಮುಖಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು VFX ಏನು ಟ್ಯುಟೋರಿಯಲ್ಸ್ನ ನಾನು ನಡೆಸ್ತಾ ಇದ್ದೀನಿ ಈ ಚಾನಲ್ ಮುಖಾಂತರ. ಈಗ ಆಲ್ರೆಡಿ ಒಂದೆರಡು ಟ್ಯುಟೋರಿಯಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದರ ಮುಂದುವರೆದ ಭಾಗಗಳ ಕುರಿತು ಒಂದು ಚಿಕ್ಕ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ VFX ಅಂದರೆ ವಿಜುವಲ್ ಎಫೆಕ್ಟ್ಸು ಸಿನಿಮಾದಲ್ಲಿ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟ್ಯುಟೋರಿಯಲ್ಸ್ಗಳನ್ನ ಮಾಡೋಣ ಅಂತ ಇದ್ದೀನಿ. ಈಗ ಆಲ್ರೆಡಿ 1-2 ಟ್ಯುಟೋರಿಯಲ್ಗಳನ್ನ ಮಾಡಿ ಹಾಕಿದ್ದೀನಿ, ನೀವು ನೋಡಿದ್ದೀರಾ. ಅದರಲ್ಲಿ ನನ್ನ ಧ್ವನಿ ಇರಲಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ನಿಮಗೆ ಇನ್ ಕೇಸ್ ಅದು ಇನ್ಡೆಪ್ತಾಗಿ ಅರ್ಥ ಆಗಿಲ್ಲ ಅಂತಂದರೆ, ಇನ್ನೊಂದಷ್ಟು ಕ್ಲಿಯರಾಗಿ ನಿಮಗೆ ಅರ್ಥ ಆಗಬೇಕು ಅಂತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಅದೇ ವಿಡಿಯೋಗಳನ್ನ ಮತ್ತೊಮ್ಮೆ ನನ್ನ ಧ್ವನಿಯ ಮುಖಾಂತರ ಇನ್ನೊಂದಷ್ಟು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಮುಂದೆ ಬರತಕ್ಕಂಥ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ನನ್ನದೇ ಆದ ಧ್ವನಿ ಇರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಮುಖ್ಯವಾಗಿ ಕನ್ನಡದಲ್ಲಿ ಮಾಡೋಣ, ಯಾಕಂದರೆ ಕನ್ನಡದಲ್ಲಿ VFX ಕುರಿತಾದಂಥ ಟ್ಯುಟೋರಿಯಲ್ಗಳು ತುಂಬ ಕಮ್ಮಿ ಇದ್ದಾವೆ. ಅದರಲ್ಲೂ ನ್ಯೂ ಕುರಿತಾದಂಥ ಒಂದು ಟ್ಯುಟೋರಿಯಲ್ಸ್ ಬಹುಶಃ ಇಲ್ಲ ಅಂತಲೇ ಹೇಳ್ಬೋದು, ಅಥವಾ ತುಂಬ ಕಮ್ಮಿ ಇರ್ಬೋದು, ಗೊತ್ತಿಲ್ಲ. ಹಾಗಾಗಿ ಇದು ಕನ್ನಡದಲ್ಲೇ ಮಾಡಬೇಕು ಅಂತ ನನ್ನ ಒಂದು ಉದ್ದೇಶ. ಒಂದಾದಮೇಲೆ ಒಂದು, ಅಂದರೆ ಸ್ಟೆಪ್ ಬೈ ಸ್ಟೆಪ್ VFXಲ್ಲಿ ಏನೇನಾಗುತ್ತೆ, ಯಾವ್ಯಾವ ಥರ ಶಾರ್ಟ್ಗಳನ್ನ VFXಲ್ಲಿ ಬಳಸ್ತಾರೆ ಅನ್ನೋದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದೊಂದು ಟ್ಯುಟೋರಿಯಲ್ಗಳ ಮುಖಾಂತರ. ಈಗ ಮೋಸ್ಟ್ ಫೋಕಸ್ ನಾನೇನು ಮಾಡಬೇಕು ಅಂದಿರೋದು, ನಾನು ವಿಜುವಲ್ ಎಫೆಕ್ಟ್ಸ್ ಅಂದರೆ VFX ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋಣ ಅಂತಿದ್ದೀನಿ. ನ್ಯೂಕು ಮತ್ತು ಆಫ್ಟರ್ ಎಫೆಕ್ಟ್ಸ್ ಇವೆರಡೂ ಅಲ್ಲದೆ ಯಾಕೆ ನಾನು ನ್ಯೂಕ್ ಮೇಲೆ ಸ್ಟ್ರೆಸ್ ಮಾಡ್ತಾಯಿದ್ದೀನಿ ಅಂದರೆ, ಇದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್. ಅಂದರೆ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ಸಿನಿಮಾಗಳನ್ನ ನೀವು VFX ಸಿನಿಮಾ ಯಾವುದರಲ್ಲಿ ಮಾಡ್ತಾರೆ ಅಂತಂದರೆ ನ್ಯೂಕ್ ಅನ್ನೋ ಸಾಫ್ಟ್ವೇರ್ನೇ ಹೆಚ್ಚಾಗಿ ಬಳಸ್ತಾರೆ. ಯಾಕಂದರೆ ಕಂಪೋಸಿಟಿಂಗಿಗೆ ಅದು ನ್ಯೂಕ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಲು. ಆಫ್ಟರ್ ಎಫೆಕ್ಟ್ಸ್ನೂ ಬಳಸ್ತಾರೆ, ಅದನ್ನು ಯಾವ್ಯಾವ ಥರ ಬಳಸ್ತಾರೆ, ಇದನ್ನು ಯಾವ ಥರ ಬಳಸ್ತಾರೆ, ಅದಕ್ಕೂ ಇದಕ್ಕೂ ಯಾವ ಥರ ಏನೇನು ವ್ಯತ್ಯಾಸ ಇದೆ, ಇವೆರಡಕ್ಕೂ ಹೊರತಾಗಿ ಇನ್ಯಾವ್ಯಾವ ಸಾಫ್ಟ್ವೇರ್ಗಳಿದ್ದಾವೆ, ಯಾವ್ಯಾವುದನ್ನು ಯಾವ್ಯಾವುದಕ್ಕೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಇನ್ಡೆಪ್ತಾಗಿ ನಾನು ಒಂದೊಂದೇ ವಿಡಿಯೋಗಳ ಮುಖಾಂತರ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.